ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತನಿಂದ ಕೊಲೆ ಬೆದರಿಕೆಯ ಆರೋಪ. ಕೇವಲ ಆರೋಪ ಮಾಡಿರುವಂತದ್ದು ಮಾತ್ರ ಅಲ್ಲ, ಬೀದರ್ನಲ್ಲಿ ಚಲಿಸ್ತಾ ಇದ್ದ ರೈಲಿಗೆ ತಲೆ ಕೊಟ್ಟು ಗುತ್ತಿಗೆದಾರ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. 7 ಪುಟಗಳ ಡೆತ್ ನೋಟ್ ಬರೆದು ಸಚಿನ್, 26 ವರ್ಷದ ಸಚಿನ್ ಅನ್ನೋರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಆಪ್ತನ ವಿರುದ್ಧವಾಗಿ ಆರೋಪವನ್ನ ಮಾಡಲಾಗಿದೆ. ಟೆಂಡರ್ ಕೊಡೋದಾಗಿ ಹೇಳಿ ಲಕ್ಷಾಂತರ ಹಣ ಪಡೆದು ವಂಚನೆಯ ಆರೋಪ ಮಾಡಲಾಗಿದೆ. ಹಣ ಪಡೆದು ವಂಚನೆಯ ಬಳಿಕ ಮತ್ತೆ 1 ಕೋಟಿ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದಾರೆ ಅನ್ನುವಂಥದ್ದು ಆರೋಪ. ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪಣೂರ ಹಣಕ್ಕೆ ಬೇಡಿಕೆ ಎನ್ನುವಂಥದ್ದು ಆರೋಪ. 1 ಕೋಟಿ ಹಣ ನೀಡದೆ ಹೋದ್ರೆ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಲಾಗಿದೆಯಂತೆ. ಇದೇ ಬೆದರಿಕೆ ಹಿನ್ನೆಲೆಯಲ್ಲಿ ರೈಲಿಗೆ ತಲೆ ಕೊಟ್ಟು ಗುತ್ತಿಗೆದಾರ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಘಟನಾ ಸ್ಥಳದಲ್ಲಿ ಗುತ್ತಿಗೆದಾರ ಸಚಿನ್ ಕುಟುಂಬಸ್ಥರ ಆಕ್ರಂದನ ಕೂಡ ನಾವು ನೋಡಬಹುದಾಗಿದೆ. ಮೃತ ಸಚಿನ್ ಇದಾನಲ್ಲ, ಈತ ಭಾಲ್ಕಿ ತಾಲೂಕಿನ ಕಟ್ಟಿತೂಂಗಾವ್ ಅನ್ನೋ ಗ್ರಾಮದ ನಿವಾಸ. ಕಲಬುರಗಿಯ ಮಾಜಿ ಕಾರ್ಪೊರೇಟರ್ ರವಿ ಕಪನೂರು, ಗೋರಖನಾಥ್ ನಂದಕುಮಾರ್ ಸೇರಿ 6 ಜನರ ವಿರುದ್ಧ ಜೀವ ಬೆದರಿಕೆ ಆರೋಪವನ್ನ ಮಾಡಲಾಗಿದೆ. 15 ಲಕ್ಷಕ್ಕೂ ಹೆಚ್ಚು ಹಣ ಪಡೆದು ಟೆಂಡರ್ ಅನ್ನ ನೀಡದೆ ವಂಚನೆ ಮಾಡಲಾಗಿದೆಯಂತೆ. ರೈಲ್ವೆ ಟ್ರ್ಯಾಕ್ನಲ್ಲಿ ರುಂಡ ಮುಂಡ ಬೇರ್ಪಟ್ಟ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ. ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿರುವಂತಹ ಆರೋಪಿಗಳನ್ನ ಕರ್ಸಿ ಅಂತೇಳಿ, ಮೃತದೇಹ ಶಿಫ್ಟ್ ಮಾಡೋದಕ್ಕೆ ಅಲ್ಲಿ ತನಕ ನಾವು ಬಿಡಲ್ಲ ಅಂತೇಳಿ ಕುಟುಂಬಸ್ಥರು ವಿರೋಧ ವ್ಯಕ್ತಪಡಿಸಿದರು. ಈ ವಿರೋಧದ ಮಧ್ಯೆನೂ ಬ್ರಿಮ್ಸ್ ಶವಾಗಾರಕ್ಕೆ ಮೃತದೇಹವನ್ನು ರವಾನೆ ಮಾಡಲಾಗಿದೆ. ಬೀದರ್ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಕರಣ ದಾಖಲಾಗಿದೆ. ಗುತ್ತಿಗೆದಾರ ಆತ್ಮಹತ್ಯೆ ಬಗ್ಗೆ ತನಿಖೆಗೆ ನಾನೇ ಆಗ್ರಹಿಸ್ತೀನಿ, ಸತ್ಯ ಹೊರಬರಬೇಕಷ್ಟೇ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ದಾರೆ. ಯಾರೇ ಇದನ್ನ ತಪ್ಪಿದ್ರು ಕೂಡ ಇದರಲ್ಲಿ ಅದು ತಪ್ಪೆ, ನಾನೇ ತನಿಖೆ ಮಾಡಿಸ್ತೀನಿ, ಈ ಬಗ್ಗೆ ಗೃಹ ಸಚಿವರಿಗೂ ಕೂಡ ನಾನು ಮನವಿಯನ್ನ ಮಾಡ್ತೀನಿ ಅಂತ ಬೆಳಗಾವಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಪ್ರಿಯಾಂಕ್ ಖರ್ಗೆ ನಾನೇ ಇದಕ್ಕೆ ಸಂಬಂಧಪಟ್ಟಂಗೆ ತನಿಖೆಗೆ ಆಗ್ರಹಿಸ್ತೀನಿ ಅಂತ ಹೇಳ್ತಿದ್ದಾರೆ. ನೋಡಿ, ಅದು ಇವಾಗ ನನಗೆ ಮಾಹಿತಿ ಬಂದಿರೋದು, ಏನೇ ಇದ್ರೂ ಕೂಡ ನಾವು ತನಿಖೆಗೆ ನಾನೇ ಆಗ್ರಹಿಸ್ತಾ ಇದ್ದೀನಿ. ಅದೇನಿದ್ರು ಕೂಡ ಸತ್ಯ ಹೊರಗೆ ಬರೋದಂತ ನಾವು ಮಾಡ್ತೀವಿ. ಅದು ಯಾರು ನಮ್ಮ ಬೆಂಬಲಿಗರು ಮಾಡಿರಲಿ, ಬೇರೆಯವ್ರು ಮಾಡಿರಲಿ, ಸಂಬಂಧಪಟ್ಟಂಥ ಇಲಾಖೆ ನಮ್ದು ಇರೋದ್ರಿಂದ ನಾವು ಅದರಲ್ಲಿ ಯಾವುದೂ ಮುಚ್ಚುಮರೆ ಮಾಡೋದಿಲ್ಲ ಅಥವಾ ಹಿಂಜರುಗೋದಿಲ್ಲ. ತಪ್ಪೇ ಯಾರೇ ಮಾಡಿದರೂ ಕೂಡ. ಸೊ ಅದಕ್ಕೇನಿದ್ರು ಕೂಡ ನಾನೇ ಸ್ವತಃ ನಮ್ಮ ಡಿಪಾರ್ಟ್ಮೆಂಟಿಂದ ಕೂಡ ಎನ್ಕ್ವೈರಿ ಮಾಡಿಸ್ತೀನಿ, ಮತ್ತು ಅಗತ್ಯ ಇದ್ದ ಅಲ್ಲಿ ಗೃಹ ಸಚಿವರು ಕೂಡ ನಾನೇ ಮನವಿ ಮಾಡ್ಕೊತೀನಿ. ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಈಗ ಯಾರೋ ಹೇಳ್ತಾ ಇದ್ರು, ನಾನು ಫೋನ್ ಮಾಡಿ ಯಾವುದೋ ಒಂದು ಗಡೀಪಾರಿಗೆ ನ್ಯಾಯಾಧೀಶಕ್ಕೆ ಮಾತಾಡಿದ್ದೀನಿ ಅಂತ ಏನೋ ಕೂಡ ಹೇಳ್ತಾ ಇದ್ರು. ಅದೆಲ್ಲ ಸಾಧ್ಯನಾ? ನೀವೇ ಹೇಳಿ. ಜಡ್ಜ್ಗಳಿಗೆ ನಾವು ಮಾಡೋದೇ ಇಲ್ಲ. ಸೊ ಅದರಿಂದ ಅವರು ಆಪ್ತರಿರ್ಬೋದು, ಕಾಂಗ್ರೆಸ್ಸಿನ ಬೆಂಬಲಿಗರಿರ್ಬೋದು, ಯಾರೇ ಇರ್ಬೋದು, ಕಾನೂನು ಎಲ್ಲರಿಗೂ ಒಂದೇ, ಸಂವಿಧಾನ ಎಲ್ಲರಿಗೂ ಒಂದೇ. ಸೊ ಅದೇನಿದ್ರು ಕೂಡ ವಿ ವಿಲ್ ಟೇಕ್ ಆ್ಯಕ್ಷನ್. ನೋಡಿ, ಅದು ಇವಾಗ ನನಗೆ ಮಾಹಿತಿ ಬಂದಿರೋದು, ಏನೇ ಇದ್ರೂ ಕೂಡ. ಸೊ ಇದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇರುವಂತ ಮಾತು. ಸುರೇಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಸುರೇಶ್, ಡೆತ್ ನೋಟ್ ನಲ್ಲಿ ಏನೇನು ವಿಚಾರ ಉಲ್ಲೇಖ ಆಗಿದೆ? ಒಂದು, ಎರಡನೇದಾಗಿ ಈಗ ರಾಜು ಮತ್ತೆ ಇನ್ನೊಂದಷ್ಟು ಗೋರಖನಾಥ್ ಅಂತೆಲ್ಲ ಹೆಸರಿಸಿದಾರಲ್ಲ, ಇವರೆಲ್ಲ ಪ್ರಿಯಾಂಕ್ ಖರ್ಗೆ ಹೇಗೆ ಆಪ್ತರು? ಇವರ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆಗಿನ ಸಂಬಂಧ ಏನು? ಇವ್ರದೆಲ್ಲ ಏನ್ ಗೊತ್ತಾಗ್ತಾ ಇದೆ ಸುರೇಶ್? ಮಾಲ್ತೇಶ್, ಏನಂತಂದ್ರೆ ಇವತ್ತು ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಕಟ್ಟಿತೂಗಾಂವ ಗ್ರಾಮದ ಬಳಿ ಏನು ಪ್ರಿಯಾಂಕ್ ಖರ್ಗೆ ಆಪ್ತನಿಂದ ಕೊಲೆ ಬೆದರಿಕೆಯನ್ನು ಹಿನ್ನೆಲೆ ಒಬ್ಬ ಗುತ್ತಿಗೆದಾರ ಇವತ್ತೇನು ರೈಲ್ವೆಗೆ ತಲೆ ಕೊಟ್ಟು ಏನು ಆತ್ಮಹತ್ಯೆ ಮಾಡಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಆತ 7 ಪುಟಗಳ ಒಂದು ಡೆತ್ ನೋಟ್ ಅನ್ನು ಕೂಡ ಸಮಗ್ರವಾಗಿ ಬರೆದಿರ್ತಕ್ಕಂಥದ್ದು. ಆದ್ರೆ ಇನ್ನೂವರೆಗೆ ಡೆತ್ ನೋಟ್ ಅಲ್ಲಿ ಏನಿದೆ ಎಂಬ ಮಾಹಿತಿಯನ್ನು ಕೂಡ ಪೊಲೀಸರು ಅಷ್ಟೊಂದು ಕೊಡ್ತಾ ಇಲ್ಲ. ಇನ್ನೊಂದು ವಿಚಾರ ಏನಂತಂದ್ರೆ, ಅವರ ಪ್ರಿಯಾಂಕ್ ಖರ್ಗೆ ಆಪ್ತ ಆಗಿರ್ತಕ್ಕಂಥ ರಾಜು ಕಂಪನೂರ ಮೇಲೆ ಅವರೇನು ಗಂಭೀರವಾದಂತ ಆರೋಪನ ಕೂಡ ಇಲ್ಲಿ ಮಾಡಿರ್ತಕ್ಕಂಥದ್ದು. ಯಾಕೆಂದ್ರೆ ರಾಜು ಕಂಪನೂರ್ ಅವರು ಇವರಿಗೆ ಮೃತಪಟ್ಟ ಸಚಿನ್ ಅವ್ರಿಗೇನು ಇರಿ ಸುರೇಶ್, ನಿಮ್ ಜೊತೆಗೆ ನಾನು ಮಾತನಾಡ್ತೀನಿ. ಹಾಗೆ ನಮ್ ಜೊತೆಗೆ ಈಗ ನಾಗೇಶ್ ಅನ್ನೋರು ಸಂಪರ್ಕದಲ್ಲಿದ್ದಾರೆ. ಇವರು ಮೃತ ಸಚಿನ್ ಇದಾರಲ್ಲ, ಅವ್ರ ಭಾವ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಾಗೇಶ್ವರ, ಈ ರಾಜು, ಗೋರಖನಾಥ್ ಇವರೆಲ್ಲ ಯಾರು? ಅವ್ರ ಜೊತೆಗಿನ ವ್ಯವಹಾರ ಏನಿತ್ತು? ಸಚಿನಿಗೆ ಹೇಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದು ಅವ್ರು ಮಾಡಿರೋ ಆರೋಪ. ಸರ್, ಇದು ಸಚಿನ್ ಆಕ್ಚುಲಿ ನಮಗೆ ಗೊತ್ತಿಲ್ಲ ಸರ್. ಬಟ್ ಇದು ಡೆತ್ ನೋಟ್ ಆದ್ಮೇಲೆ ನಮಗೆ ಈ ರೀತಿ ಯಾರ್ಯಾರು ಮೋಸ ಮಾಡಿದ್ದಾರೆ, ಯಾರ್ಯಾರ್ದು ಇದಿದೆ ಅಂತ ಗೊತ್ತಾಗಿದೆ ಸರ್. ಈಗ ಹೇಳಿ.
ಮತ್ತೆ ಫಸ್ಟ್ ಏನದ ಅಂದ್ರೆ ರಾಜ್ ಕಪ್ನೂರ್ ಹತ್ರ ಇವರು ಸಚಿನ್ ಅವರು ಕೆಲಸ ಮಾಡ್ತಿದ್ದರು ಗುತ್ತಿಗೆದಾರಾಗಿ, ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರು. ಅದಾದ ನಂತರ ಇದು ಈ ಕಂಪ್ಲೇಂಟ್ ಏನಿದೆ ಅಂತಂದ್ರೆ ಅವ್ರು ಯಾವ್ದೋ ಟೆಂಡರ್ ಅಲ್ಲಿ ಮೋಸ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದು 1 ತಿಂಗಳಿಂದ ಅವರು ತಲೆಮಾರಿ ಇದ್ರು ಸಚಿನ್ ಅವರು, ಅವ್ರಿಗೆ ಜೀವ ಬೆದರಿಕೆ ಹಾಕಿ ತಲೆಮಾರಿ ಇದ್ರು ಬೇಡ ಸರ್. ಅದ ನಂತರ ಇವರು ಕಪ್ನೂರ್ ಅವರು ಅವ್ರ ತಂಡ ಏನಿದೆ ಇವರು ಅವ್ರ ಸಚಿನ್ ಅವ್ರ ಫ್ಯಾಮಿಲಿಗೆ ಬಂದು ತೊಂದರೆ ಕೊಡೋದಾಗ್ಲಿ ಟಾರ್ಚರ್ ಕೊಡೋದಾಗ್ಲಿ ನಿಮ್ದು ಎಲ್ಲ ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಹೇಳಿ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ಯಾರು ಸಚಿನ್ ಅವರಿಗೆ? ಸಚಿನ್ ಅವ್ರ ಕುಟುಂಬದವರಿಗೆ. ಏನು ಅಂತ ವ್ಯವಹಾರ ಏನ್ ಅಂತದಿತ್ತು ಅಂತೇಳಿ? ಈಗ ಟೆಂಡರ್ ಆಯ್ತು ಆಗಿಲ್ಲ, ಓಕೆ, ಏನು ಗೊತ್ತಿಲ್ಲ ಸರ್. ಅದು ನಿನ್ನೆನೆ ಅದು ನೋಟ್ ಬಂದ್ಮೇಲೆ ಗೊತ್ತಾಗಿದೆ ಇಷ್ಟೆಲ್ಲ ವ್ಯವಹಾರ ಏನು ಅಂತ ಗೊತ್ತಾಗಿದೆ. ಈ ಗುತ್ತಿಗೆ ವ್ಯವಹಾರ ಇದನ್ನೆಲ್ಲ ಬಿಟ್ಟು ಬೇರೆ ಏನಾದ್ರು ವ್ಯವಹಾರ ಇತ್ತಾ? ಏನಾದ್ರು ಗೊತ್ತಾಗಿದೆ? ಏನಿಲ್ಲ ಸರ್, ಚೆನ್ನಾಗೆ ಕೆಲಸ ಮಾಡ್ತಾ ಇದ್ದ, ಅವ್ರ ಜೊತೆ ಚೆನ್ನಾಗೇ ಇದ್ದ. ಅವನು ಫೇಸ್ಬುಕ್ ಅಲ್ಲಿ ನೋಡಿ ಅವ್ರ ಜೊತೆಯಲ್ಲಿ ಚೆನ್ನಾಗೇ ಇದ್ದ. ಮತ್ತೆ ಏನು ಟೆಂಡರ್ ವಿಷಯದಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಗೊತ್ತಾಗ್ತಾ ಇಲ್ಲ. ಅವರು ಬಂದು ಅವ್ರ ಮನೆಯಲ್ಲಿ ಬಂದು ಎಲ್ಲ ತೊಂದರೆ ಮಾಡಿದ್ದಾರೆ. ಎಲ್ಲ ನಿಮ್ದು ತಮ್ಮ ಹಿಂಗ್ ಮಾಡಿದ್ದಾನೆ, ಎಲ್ಲ ಇಷ್ಟು 1 ಕೋಟಿ ಕೊಡ್ಬೇಕು, ಕ್ಲಿಯರ್ ಆಗಿ ಹೇಳಿಲ್ಲ. ಒಂದ್ಸಲ ಅಂತಾರೆ 60 ಲಕ್ಷ ಕೊಡ್ಬೇಕು, ಒಂದ್ಸಲ 70 ಲಕ್ಷ ಕೊಡ್ಬೇಕು ಅಂತ ಕ್ಲಿಯರ್ ಆಗಿ ಒಂದೇ ರೀತಿ ಹೇಳಿಲ್ಲ ಸರ್. ಅವ್ರ ಮನೆ ಬಂದು ಟಾರ್ಚರ್ ಕೊಡೋ, ಅವ್ರ ಫ್ಯಾಮಿಲಿಗಾಗಲಿ ಅವನಿಗಾಗಲಿ ಜೀವ ಬೆದರಿಕೆ ಹಾಕಿ ಅವನಿಗೆ ಮರ್ಡರ್ ಮಾಡ್ತೀವಿ ಅಂತ ಹೇಳಿ ಟಾರ್ಚರ್ ಕೊಟ್ಟಿದ್ದಾರೆ ಸರ್. ಈಗ ಈ ರಾಜು ಏನು ಹೇಳಿ, ಮೊನ್ನೆ 24 ತಾರೀಕಿಗೆ ಸಾಯಂಕಾಲ ಬಂದು ಸಚಿನ್ ಬಂದಿದ್ದಾರಂತಾರೆ. ಬಂದಿದ್ದು ಆಮೇಲೆ ಅವ್ರ ಅಕ್ಕಗೆ ಫೋನ್ ಮಾಡಿದ್ದಾರೆ. ಮಾಡಿ ಒಂದು 1500 ರೂಪಾಯಿ ಫೋನ್ ಪೇ ಮಾಡ್ಕೊಂಡಿದ್ದಾರೆ. ಮಾಡ್ಕೊಂಡು ನಾ ಎಲ್ಲ ಚೆನ್ನಾಗಿದ್ದೀನಿ, ಬರ್ತಾ ಇದ್ದೀನಿ, ನಾಳೆ ಬರ್ತೀನಿ ಅಂತ ಹೇಳಿ ಮತ್ತೆ ಮರುದಿವ್ಸ 12 ಸುಮಾರಿಗೆ 11ಗೆ ಈ ತರ ಪೋಸ್ಟ್ ಹಾಕಿದ್ದಾರೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕಿದ ತಕ್ಷಣ ಇವರು ಡೆತ್ ನೋಟ್ ಹಾಕಿದ್ದಾರೆ ಸರ್. ಎಲ್ಲ ಹಾಕಿದ ತಕ್ಷಣ ನಾವು ಏನದಂತಾರ ನಿಯರ್ ಗಾಂಧಿ ಪೊಲೀಸ್ ಸ್ಟೇಷನ್ ಹೋಗಿದ್ದೀವಿ ಸರ್ ಬೀದರಲ್ಲಿ. ಬಟ್ ಅಲ್ಲಿ 2-3 ತಾಸಲ್ಲಿ ಕೂಡ್ಸ್ಕೊಂಡು ಏನೂ ರೆಸ್ಪಾನ್ಸ್ ಮಾಡಿಲ್ರಿ ಅವರು. ಎಲ್ಲಿ? ಗಾಂಧಿ ಪೊಲೀಸ್ ಸ್ಟೇಷನ್, ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲಿ. ಗಾಂಧಿಗಂಜ್. ಅದೊಂಥರ ಅವ್ರು ತಗೊಳಿಲ್ಲ ಅಂದ್ರೆ ನೀವು ಅಲ್ಲಿ ಹೋಗ್ರಿ, ಗುಲ್ಬರ್ಗಕ್ಕೆ ಹೋಗ್ರಿ, ಮತ್ತೆ ನೀವು ಬೀದರ್ಗೆ ಹೋಗ್ರಿ, ಇದು ನಿಮ್ ನಿಯರ್ ಬೈ ಸ್ಟೇಷನ್ಗೆ ಹೋಗ್ರಿ ಅಂತ ಹೇಳಿದ್ರಿ. ಮತ್ ನಾವು ನಿಯರ್ ಬೈ ಊರಲ್ಲಿ ನಿಯರ್ ಬೈ ಎಲ್ಲ ಸ್ಟೇಷನ್ಗೆ ಹೋದ್ರು ಅವರು ರೆಸ್ಪಾನ್ಸ್ ಮಾಡಿಲ್ರಿ. ಅವ್ರು ಯಾಕೆ ತಗೊಂಡಿಲ್ಲ, ಇವ್ರು ಯಾಕೆ ತಗೊಂಡಿಲ್ಲ, ಯಾವ ಯಾಕೆ ಇನ್ವಾಲ್ವ್ ಆಗಿದ್ದಾನೆ, ಹಿಂಗೆಲ್ಲ ಪ್ರತಿ ಸುಮ್ನೆ ಏನೋ ಒಂದು ಪ್ರಶ್ನೆ ಕೇಳೋದು ನಮಗೆ ಇದು ಮಾಡಿದ್ದಾರೆ ಸರ್. ಏನೋ ರೆಸ್ಪಾನ್ಸ್. ಓಕೆ, ಮಾತನಾಡ್ತೀನಿ ನಾಗೇಶ್ ಅವರೇ, ಹಾಗೆ ಸಂಪರ್ಕದಲ್ಲಿರಿ. ಸುರೇಖಾ ಅಂತೇಳಿ ಮೃತ ಸಚಿನ್ ಅವರ ಸಹೋದರಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ, ತಂಗಿ. ಸುರೇಖಾ ಅವರೇ, ಈ ಸಚಿನ್ ನಿಮ್ ಜೊತೆಗೆ ಮಾತಾಡಿರೋದು ಯಾವತ್ತು? ಆಗೇನಾದ್ರು ಹೇಳಿದ್ರ ಈ ವಿಚಾರವಾಗೆಲ್ಲ? ಇಲ್ಲ ರೀ, ದೊಡ್ಡಕ್ಕ ಜೊತೆ ಮೊದಲು ಮಾತಾಡ್ಯಾರ್ರಿ 1 ಡೇ ಬಿಫೋರ್ ರೀ. ಅಕ್ಕನ ಹಿಂಗ ಫೋನ್ ಪೇ ಅಂತ ಹೇಳಿ ವೇಟರ್ ಫೋನ್ ಹಚ್ಚಿ ಮಾತಾಡ್ಯಾರಿ. ನಾ ಆರಾಮ್ ಇದ್ದೀನಿ, ಬರ್ತೀನಿ ಅಕ್ಕ ನಾಳಿಂದ ಒಳಗಾಗಿ ಅಂದಾರಂತ್ರಿ. ಓಕೆ, ಆಯ್ತು, ನಾವು ಅದು ವಿಷಯ ಇಟ್ಕೊಂಡು ಬರ್ತಾನಂತ ಹಂಗೆ ವೇಟ್ ಮಾಡಿದೀವ್ರಿ. ಮರುದಿವ್ಸ 12 ಗಂಟೆಗೆ ಪೋಸ್ಟ್ ಮಾಡೇನ್ರಿ ಅವ ಫೇಸ್ಬುಕ್ ಮತ್ತು ಇದ್ರಾಗ ಇನ್ಸ್ಟಾಗ್ರಾಮ್ದಾಗ. ಡೆಟ್ ನೋಡ್ಮೇಲೆ ನಮ್ ಸಿಸ್ಟರ್ ಇಬ್ಬರ್ ತಂಗಿದಾರ ರೀ. ಆನ್ ದಿ ಸ್ಪಾಟ್ ಇನ್ನ ಆನ್ಲೈನ್ ಇದ್ದನ್ ಸರ್. ಅಲ್ಲಿ ಗಂಜ್ ಅದಲ್ರಿ, ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಹೋದ್ರಿ, ರೆಸ್ಪಾನ್ಸ್ ಮಾಡಿಲ್ಲಂತ್ರಿ ಸರ್ ಅವ್ರು. 10 ನಿಮಿಷ ಕೂಡ ಅಂತ ಹೇಳಿ 3 ತಾಸು ವೇಟ್ ಮಾಡ್ತೇವ್ರಿ. 3 ತಾಸು ಮಾಡಿ ಲೆಟರ್ ಬರೀಲತ್ತವ್ರು, ಬರೆದ ಮಧ್ಯದಾಗೆ ಎದ್ದು ಹೋಗ್ಯಾರ್ರಿ. ಆಫೀಸರ್ ಹೊರಗ್ ಹೋಗಿ ಮಾತಾಡ್ತಾರ್ರಿ ಅವ್ರು. ಅದ್ ಎಂತ ಮ್ಯಾಟರ್ ಇದ್ದಿರ್ಬೇಕ್ರಿ ಹೊರಗ್ ಹೋಗಿ ಮಾತಾಡೋದು. ಆ ನಂತರ ಏನಂತಾರ್ರಿ ಅವ್ರು, ನಿಮ್ ಏರಿಯಾ ಇಲ್ದ್ರು ಇದು ಬರ್ತದಂತ್ರಿ, ಧನ್ನೂರ್ ಪೊಲೀಸ್ ಸ್ಟೇಷನ್ ಬರ್ತದಮ್ಮ, ಅಲ್ಲಿಗೆ ಹೋಗ್ರಿ ಅಂತ. ಈಗ ಸುರೇಖಾ ಅವರೇ, ಈಗ ರಾಜು ಕಪ್ನೂರ್ ಇದಾರಲ್ಲ, ಅವ್ರೇನಾದ್ರು ನೇರವಾಗಿ ನಿಮ್ ಮನೆಗ್ ಬಂದಿರೋದು, ಅಂದ್ರೆ ಸಚಿನ್ ಮನೆಗ್ ಬಂದಿರೋದು? ಬಂದಾರ್ರಿ, ಇಬ್ಬರ್ ತಂಗಿದಾರ, ಅನ್ಮ್ಯಾರಿಡ್ ಹರಾರಿ. ಅವ್ರು ಮನಿಗ್ 2 ಸಲ ಬಂದ್ ಹೋಗ್ಯಾರ್ರಿ. ಬಂದ್ ಹೋಗಿ ರಾಜು ಕಪ್ನೂರ್ ಜೊತೆ ಒಬ್ಬರು ಪೆಟ್ರೋಲ್ ಪಂಪಿನವ್ರು ಇದ್ರಿ. ಅಗರ್ಸೆ ಅವ 25 kg ನಿಮ್ ತಮ್ಮ ಡಬ್ಬು ಎಷ್ಟ್ ಐತನ್ ನೀವ್ ತಿಳ್ಕೊರ್ ನಾವ್ ಹೆಂಗಿದ್ದೀವಿ ಅಂತ ಹೇಳಿ ಬೆದರ್ಸ್ ಹೋಗೇನ್ರಿ ಅವ. ಅವ್ನ ಹೆಸರು ಪರ್ಫೆಕ್ಟ್ ಗೊತ್ತಿಲ್ರಿ. ಪೆಟ್ರೋಲ್ ಪಂಪ್ ಅದರಿ ಅವಂದು. ಹೇಳ್ತಾ ನಮ್ ಪೆಟ್ರೋಲ್ ಪಂಪ್ ದಾಗ ಕೂಡ್ತೀನವ, ನಾ ಹೆಂಗ್ ಬೇಕಾದಂಗ್ ಕೇಸ್ ಹಾಕಿ ಅವ್ನಿಗೆ ಸಿಗಾಕ್ಬಹುದು, ನೀವ್ ಏನ್ ಕೇಳ್ತೀರಿ, ಅವಾಗ ನೀವ್ ಹೆಂಗ್ ಬರ್ತೀರಿ ನಮ್ ತಕ, ಅವಾಗ ನೋಡ್ತೀವಿ ನಾವ್. ಈ ತರ ಎಲ್ಲಾ ಮಾತಾಡ್ಯಾರ ಸರ್ ನಮ್ ಜೊತೆಯವ್ರು. ಬೆದರಿನೇ ಹಿಂಗ್ ಮಾಡ್ಕೊಂಡನ್ ಸರ್ ಅವ. ಫ್ಯಾಮಿಲಿಗೆ ಏನಾದ್ರು ಆಗ್ತದಂತ ಹಿಂಗ್ ಮಾಡ್ಕೊಂಡ್ ಡಿಸಿಷನ್ ತಗೊಂಡ್ ಬಹಳ ಸ್ಟ್ರಾಂಗ್ ಇದ್ದನ್ರಿ ನಮ್ ತಮ್ಮ. ಥ್ಯಾಂಕ್ ಯು ಸುರೇಖಾ ಅವರ ಟಿವಿ ನನ್ನ ಜೊತೆ ಮಾತನಾಡಿದ್ದಕ್ಕೆ. ಇದೇ ವಿಚಾರವಾಗಿ ಪ್ರಿಯಾಂಕ್ ಖರ್ಗೆ ಅವರು ನಾನೇ ಇದಕ್ಕೆ ಸಂಬಂಧಪಟ್ಟಂಗೆ ತನಿಖೆಗೆ ಆದೇಶಿಸ್ತೀನಿ ಅಂದಿದ್ದಾರೆ. ಸಚಿವರುಗಳ ಹೆಸರು ಹೇಳ್ಕೊಂಡು ಏನೇನು ಹಾಗಾದ್ರೆ ಗೋಲ್ಮಾಲ್ ಮಾಡಿದಾರೋ ಇವ್ರಿಗೆ ಗೊತ್ತಿಲ್ಲ. ಸತ್ಯ ಹೊರಗೆ ಬರಬೇಕಿದೆ ಅಷ್ಟೇ, ಏನಾಗಿದೆ ಅನ್ನೋದು.